ಅದನ್ನೇ ನಾ ಹೇಳಿ ಇಲ್ಲಿ ಕೂತ ಏನು ಹೇಳ್ಬೇಕು ಬೆಳಗಾವಿದೆ ನಾನು ಅವ್ರ ರಾಜನವ್ರು ಹೇಳ್ಬೇಕಾದ ಅವ್ರನ್ನ ಕೇಳ್ಬೇಕು ನೀವು. ರೆವಲ್ಯೂಷನರಿ ಆಗಬೇಕು, ಕ್ರಾಂತಿ ಆಗ್ಬೇಕಾದ್ರೆ ಅವರೇ ಹೇಳ್ಬೇಕು, ನಮ್ಮ ಕಡೆ ಇಲ್ಲ ಅದ್ರ ಉತ್ತರ. ಸರಿ, ಅಂದ್ರೆ ಸುರ್ಜೇವಾಲ ಅವರು ಕೆಲವೊಂದಿಷ್ಟು ಯಾರು ಅಸಮಾಧಾನಿತ ಶಾಸಕರಿದ್ದಾರೆ ಅವ್ರನ್ನ ಸರಿಪಡಿಸುವಂತದ್ದನ್ನ ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಅದೇನು ಸಮಸ್ಯೆ ಇದ್ರೆ ಅವ್ರ ಮುಂದೆ ಹೇಳ್ಬೋದು, ಅದನ್ನ ಅವರು ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲ, ನಮ್ಮನ್ನೇನು ಕರೆದಿಲ್ಲ, ಕರೆದ್ರೆ ನೋಡೋಣ, ನನ್ನ ಗೊತ್ತಿಲ್ಲ. ನಾವು ನಾಳೆ ನಾಡ್ದು 2 ಸಲ ಇರ್ತಾರೆ, 2 ಡೇಸ್. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಶಾಸಕರು ಅಸಮಾಧಾನ ಜಾಸ್ತಿ ಆಗ್ತಾ ಇತ್ತು, ಸರ್ಕಾರದ ಮೇಲೆ ಕೂಡ ಸ್ವಲ್ಪ ಈಗ ಆಯ್ತಾದ್ರೆ ಅವರೇ ಸುರ್ಜೇವಾಲ ಅವರ ಸ್ವಂತ ಅವರೇ ಜನರಲ್ ಸೆಕ್ರೆಟರಿ ಮಾತಾಡ್ತಿದ್ದಾರೆ. ಅದು ಔಟ್ಕಮ್ ಬಂದ್ಮೇಲೆ ನೋಡ್ರಿ ಏನಾಗ್ತೈತಿ. ಯಾರು ಭೇಟಿ ಆಗ್ಬೋದು, ಅವ್ರಿಗೆ ಆಪ್ಷನ್ ಆಗಿರ್ತಾರೆ, ಯಾರು ಬೇಕಾದ್ರೂ ಹೋಗಿ ಭೇಟಿ ಆಗ್ಬೋದು. ರಾಜು ಕಾಗೆ ಅವರನ್ನ ಕರೆದಿದ್ರು, ಆದ್ರೆ ಹೋಗಿಲ್ಲ ಇವತ್ತು ಮೀಟಿಂಗ್ ಇತ್ತಲ್ಲ, ಇದನ್ನ ಮೀಟಿಂಗ್ ಇದು ಇಂಪಾರ್ಟೆಂಟ್ ಅಲ್ಲ. ಇನ್ನೂ 3 ದಿವಸ ಇರ್ತಾರೆ ಅವರು, ನಾಳೆ ನಾಡು ಇರ್ತಾರೆ. ಅದನ್ನೇ ನಾ ಹೇಳಿ ಇಲ್ಲಿ ಕೂತ ಏನು ಹೇಳ್ಬೇಕು ಬೆಳಗಾವಿದೆ ನಾನು ಅವ್ರ ರಾಜನವ್ರು ಹೇಳ್ಬೇಕಾದ ಅವ್ರನ್ನ ಕೇಳ್ಬೇಕು ನೀವು. ರೆವಲ್ಯೂಷನರಿ ಆಗಬೇಕು, ಕ್ರಾಂತಿ ಆಗ್ಬೇಕಾದ್ರೆ ಅವರೇ ಹೇಳ್ಬೇಕು, ನಮ್ಮ ಕಡೆ ಇಲ್ಲ ಅದ್ರ ಉತ್ತರ. ಸರಿ, ಅಂದ್ರೆ ಸುರ್ಜೇವಾಲ ಅವರು ಕೆಲವೊಂದಿಷ್ಟು ಯಾರು ಅಸಮಾಧಾನಿತ ಶಾಸಕರಿದ್ದಾರೆ ಅವ್ರನ್ನ ಸರಿಪಡಿಸುವಂತದ್ದನ್ನ ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಅದೇನು ಸಮಸ್ಯೆ ಇದ್ರೆ ಅವ್ರ ಮುಂದೆ ಹೇಳ್ಬೋದು, ಅದನ್ನ ಅವರು ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲ, ನಮ್ಮನ್ನೇನು ಕರೆದಿಲ್ಲ, ಕರೆದ್ರೆ ನೋಡೋಣ, ನನ್ನ ಗೊತ್ತಿಲ್ಲ. ನಾವು ನಾಳೆ ನಾಡ್ದು 2 ಸಲ ಇರ್ತಾರೆ, 2 ಡೇಸ್. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಶಾಸಕರು ಅಸಮಾಧಾನ ಜಾಸ್ತಿ ಆಗ್ತಾ ಇತ್ತು, ಸರ್ಕಾರದ ಮೇಲೆ ಕೂಡ ಸ್ವಲ್ಪ ಈಗ ಆಯ್ತಾದ್ರೆ ಅವರೇ ಸುರ್ಜೇವಾಲ ಅವರ ಸ್ವಂತ ಅವರೇ ಜನರಲ್ ಸೆಕ್ರೆಟರಿ ಮಾತಾಡ್ತಿದ್ದಾರೆ. ಅದು ಔಟ್ಕಮ್ ಬಂದ್ಮೇಲೆ ನೋಡ್ರಿ ಏನಾಗ್ತೈತಿ. ರಾಜು ಕಾಗೆ ಯಾರು ಭೇಟಿ ಆಗ್ಬೋದು, ಅವ್ರಿಗೆ ಆಪ್ಷನ್ ಆಗಿರ್ತಾರೆ, ಯಾರು ಬೇಕಾದ್ರೂ ಹೋಗಿ ಭೇಟಿ ಆಗ್ಬೋದು. ರಾಜು ಕಾಗೆ ಅವರನ್ನ ಕರೆದಿದ್ರು, ಆದ್ರೆ ಹೋಗಿಲ್ಲ ಇವತ್ತು ಮೀಟಿಂಗ್ ಇತ್ತಲ್ಲ, ಇದನ್ನ ಮೀಟಿಂಗ್ ಇದು ಇಂಪಾರ್ಟೆಂಟ್ ಅಲ್ಲ. ಇನ್ನೂ 3 ದಿವಸ ಇರ್ತಾರೆ ಅವರು, ನಾಳೆ ನಾಡು ಇರ್ತಾರೆ.